ಗುಮ್ತಾರೆ ಎರ್ರಾಬ್ರಿ ಗುಮ್ತಾರೆ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಸಿಕ್ಕ ಹುಡುಗಿರೆಲ್ಲ ಗುಮ್ತಾರೆ. ನಮಸ್ಕಾರ ಸ್ನೇಹಿತರೆ, ಎಲ್ಲಾ ಕಡೆ ಟಾಕ್ಸಿಕ್ ಸಿನಿಮಾವು ಬಿಡುಗಡೆಯಾಗಿ ಅದ್ದೂರಿ ಪ್ರದರ್ಶನ ಕಾಣುತ್ತಿದೆ. ಆದರೆ ಹಲವರು ಈ ಸಿನಿಮಾವನ್ನು ಫ್ಲಾಪ್ ಎಂದು ಬಿಂಬಿಸುತ್ತಿದ್ದಾರೆ. ಇದರಿಂದ ಸಿನಿಮಾದ ನಟ ಕಮ್ ಪ್ರೊಡ್ಯೂಸರ್ ಆಗಿರುವ ಯಶ್ ಅವರು ಟ್ರಾಲರ್ಸ್ಗಳ ಮೇಲೆ ಹಾಗೂ ರಿವ್ಯೂ ಕೊಡುವವರ ಮೇಲೆ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಇನ್ನು ಟಾಕ್ಸಿಕ್ ಸಿನಿಮಾಗೆ ಯಾಕೆ ಇಷ್ಟೊಂದು ನೆಗೆಟಿವ್ ರಿವ್ಯೂ ಬರುತ್ತಿದೆ, ಇದರ ಬಗ್ಗೆ ಖುದ್ದು ಯಶ್ ಅವರೇ ಹೇಳಿದ್ದಾದ್ರೂ ಏನೋ. ಈ ಸಿನಿಮಾಗೆ 1,000 ಕೋಟಿ ಬಂಡವಾಳ ಹಾಕಲಾಗಿದೆ. ಇನ್ನು ಯಶ್ ಅವರು ಹಾಕಿರುವ ಬಂಡವಾಳ ಎಷ್ಟು ಕೋಟಿ? ಮೊದಲ 2 ದಿನದಲ್ಲಿ ಟಾಕ್ಸಿಕ್ ಸಿನಿಮಾ ಗಳಿಸಿರುವ ಕಲೆಕ್ಷನ್ ಎಷ್ಟು ಕೋಟಿ ಗೊತ್ತಾ? ಮತ್ತೊಂದು ಕಡೆ ಕಿಚ್ಚ ಸುದೀಪ್ ರವರು ಟಾಕ್ಸಿಕ್ ಸಿನಿಮಾ ನೋಡಿ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಯಶ್ ಅವರ ಅಭಿಮಾನಿಯಾಗಿದ್ದು ಸಿನಿಮಾ ಹಿಟ್ ಆಗಲಿ ಎಂದು ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ನೀವು ಕೂಡ ಟಾಕ್ಸಿಕ್ ಸಿನಿಮಾವನ್ನು ನೋಡಿದ್ರಾ? ಇಷ್ಟ ಆಯ್ತಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, ಯಶ್ ಅವರು 4 ವರ್ಷಗಳ ಬಳಿಕ ಸ್ಕ್ರೀನ್ ಮೇಲೆ ಮೊದಲ ಬಾರಿಗೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಟಾಕ್ಸಿಕ್ ಸಿನಿಮಾಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಆದರೆ ಸಿನಿಮಾಗೆ ಪಾಸಿಟಿವ್ಗಿಂತ ನೆಗೆಟಿವ್ ರಿವ್ಯೂಗಳೇ ಜಾಸ್ತಿ ಆಗುತ್ತಿದೆ. ಹೌದು ಸ್ನೇಹಿತರೆ, ಸಿನಿಮಾದಲ್ಲಿ ಕೇವಲ ಫೈಟ್ಗಳು, ಬೋಲ್ಡ್ ಸೀನ್ಗಳು ಮಾತ್ರವಿದೆ. ಕತೆ ಇಲ್ಲ ಅಂತೆಲ್ಲ ವಿಮರ್ಶೆಗಳು ಕೇಳಿ ಬರುತ್ತಿವೆ. ಇನ್ನು ಸಿನಿಮಾ ತಂಡವು ಯಾರೂ ಕೂಡ ರಿವ್ಯೂ ಕೊಡಬಾರದೆಂದು ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ದಾರೆ. ಹಾಗಿದ್ರೆ ಟಾಕ್ಸಿಕ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಸಿನಿಮಾ ತಂಡಕ್ಕೆ ಮೊದಲೇ ತಿಳಿದಿತ್ತ? ಆದರೆ ಸಿನಿಮಾ ಮಾತ್ರ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆ ಮೇಲೆ ದಾಖಲೆ ಬರೆಯುತ್ತಿದೆ. ಮೊದಲ ದಿನದ ಕಲೆಕ್ಷನ್ ಎಷ್ಟು ಕೋಟಿ ಗೊತ್ತಾ? ಹೌದು ಸ್ನೇಹಿತರೆ, ಕಾಂತಾರ 2 ಸಿನಿಮಾದ ದಾಖಲೆ ಕೂಡ ಧೂಳಿಪಟವಾಗಿದೆ. ಹಾಗಿದ್ರೆ ಮೊದಲ 2 ದಿನಕ್ಕೆ ಟಾಕ್ಸಿಕ್ ಮಾಡಿರುವ ಕಲೆಕ್ಷನ್ ಕೇಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ. ಇನ್ನು ಯಶ್ ಅವರು ಸಿನಿಮಾದ ಬಗ್ಗೆ ಹೇಳಿದ್ದೇನು? ಅವರು ಯಾಕೆ ಟಾಕ್ಸಿಕ್ ಸಿನಿಮಾವನ್ನ ಆಯ್ಕೆ ಮಾಡಿಕೊಂಡ್ರು? ಟಾಕ್ಸಿಕ್ ಫ್ಲಾಪ್ ಅಂದವರಿಗೆ ಯಶ್ ಹೇಳಿದ್ದೇನು? ನೋಡೋಣ ಬನ್ನಿ. ಸ್ನೇಹಿತರೆ, ಟಾಕ್ಸಿಕ್ ಸಿನಿಮಾ ಬಿಡುಗಡೆಯಾಗಿ 2 ದಿನಗಳು ಕಳೆದಿವೆ. ಸಿನಿಮಾಗೆ ಮಿಕ್ಸ್ಡ್ ರಿಯಾಕ್ಷನ್ಸ್ ಬರುತ್ತಿದೆ. ಹಲವರು ಸಿನಿಮಾ ಹಾಲಿವುಡ್ ರೇಂಜ್ಗೆ ಇದೆ ಅಂತಿದ್ದಾರೆ. ಆದರೆ ಇನ್ನು ಕೆಲವರು ಇದು ಒಳ್ಳೆ ಬ್ಲೂ ಫಿಲಂ ನೋಡಿದ ಹಾಗೆ ಇದೆ, ಕಥೆನೇ ಇಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಆದರೆ ಕಲೆಕ್ಷನ್ಸ್ ಮಾತ್ರ ಕಡಿಮೆ ಆಗಿಲ್ಲ. ಎಲ್ಲ ಶೋಗಳು ಹೌಸ್ಫುಲ್ ಆಗಿ ಓಡುತ್ತಿವೆ. ಇದಕ್ಕೆ ಮುಖ್ಯ ಕಾರಣ ಯಶ್ ಅಂದ್ರೆ ತಪ್ಪಾಗುವುದಿಲ್ಲ. ಟಾಕ್ಸಿಕ್ ಸಿನಿಮಾ ನೋಡಿದವರಿಗೆ ಅನಿಸೋದು ಇದು ಯಶ್ ಅವರ 1 ಮ್ಯಾನ್ ಶೋ ಅಂತ. ಈ ಸಿನಿಮಾ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ, ಅಂದರೆ 1947ರಿಂದ 60ರವರೆಗೆ ಗೋವಾದಲ್ಲಿ ನಡೆಯುವ ಗ್ಯಾಂಗ್ಸ್ಟರ್ ಚಿತ್ರ ಇದಾಗಿದೆ. ಗೋವಾ ಪೋರ್ಚುಗೀಸ್ ಆಳ್ವಿಕೆಯಲ್ಲಿ ಇರುತ್ತದೆ. ಈ ಸಂದರ್ಭದಲ್ಲಿ ರಾಯ ಅಂದರೆ ಯಶ್ ಅವರು ಹಾಗೂ ಅವರ ಅಕ್ಕ ಗಂಗಾ ಅಂದರೆ ನಯನತಾರರವರು ಹೇಗೆ ತಮ್ಮ ಸಾಮ್ರಾಜ್ಯವನ್ನ ಕಟ್ಟುತ್ತಾರೆ, ಬೆಳೆಯುತ್ತಾರೆ ಅನ್ನುವ ಕತೆ ಇದಾಗಿದೆ. ಇದರ ಮಧ್ಯೆ ಸಿಕ್ಕಾಪಟ್ಟೆ ಆಕ್ಷನ್ ಸೀನ್ಗಳು ಬರುತ್ತವೆ. ಜೊತೆಗೆ ಯಶ್ ಅವರು ಕಿಯಾರಾ ಅಡ್ವಾಣಿ ಹಾಗೂ ತಾರಾ ಸುತಾರಿಯಾ ನಟಿಯರ ಜೊತೆಗೆ ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ ನಲ್ಲಿ ಸಿಕ್ಕಾಕುಂತಾರೆ. ಇವರ ಜೊತೆಗೆ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ಯಶ್ ಅವರು ಇಂಟಿಮೇಟ್ ಸೀನ್ಗಳಲ್ಲಿ ನಟಿಸಿದ್ದಾರೆ. ಮೊದಲ ಅರ್ಧ ಕತೆ ಹೀಗೆ ಸಾಗುತ್ತೆ. ಅನೇಕರಿಗೆ ಮೊದಲ ಅರ್ಧ ಏನಾಯ್ತು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ. ಇನ್ನು ಸೆಕೆಂಡ್ ಹಾಫ್ ನಲ್ಲಿ ಬರೋದಾದ್ರೆ ಇದರಲ್ಲಿ ರಾಯಾರವರ ಮಗ ಟಿಕೆಟ್ ಇಂಟ್ರೊಡ್ಯೂಸ್ ಆಗ್ತಾರೆ. ಈ ಪಾತ್ರವನ್ನ ಕೂಡ ಯಶ್ ಅವರೇ ಮಾಡಿದ್ದಾರೆ. ಅಪ್ಪ ಮಗನ ಜುಗಲ್ಬಂದಿಯನ್ನು ಸೆಕೆಂಡ್ ಹಾಫ್ ನಲ್ಲಿ ನೋಡಬಹುದು. ಸಿನಿಮಾದ ವಿಜುವಲ್ಸ್, ಪಿಕ್ಚರೈಸೇಷನ್ಸ್ ಎಲ್ಲವೂ ಕೂಡ ಹಾಲಿವುಡ್ ರೇಂಜ್ಗೆ ಇದೆ. ಅದರಲ್ಲೂ ಯಶ್ ರವರ ನಟನೆ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ. ಆದರೆ ಸಿನಿಮಾದ ಕತೆ ಇನ್ನೂ ಚೆನ್ನಾಗಿ ಇರಬಹುದಿತ್ತು ಎಂಬುದು ಹಲವರ ಅಭಿಪ್ರಾಯವಾಗಿದೆ. ಈ ಸಿನಿಮಾದಲ್ಲಿ ಯಶ್ ಅವರು ತಮ್ಮ ನಟನೆಯ ಮೂಲಕ ಎಲ್ಲರನ್ನ ಆಕರ್ಷಿಸುತ್ತಾರೆ. ಕೆಜಿಎಫ್ನ ಸಿನಿಮಾದ ರಾಕಿ ಬಾಯ್ ನಮಗೆ ಇಲ್ಲಿ ನೆನಪಿಗೆ ಬರೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಯಶ್ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಇನ್ನು ನಯನತಾರ, ಕಿಯಾರಾ ಅಡ್ವಾಣಿ ಎಲ್ಲರೂ ಕೂಡ ಚೆನ್ನಾಗಿ ನಟಿಸಿದ್ದಾರೆ. ಸ್ನೇಹಿತರೆ, ಈ ಸಿನಿಮಾ ನನಗಂತೂ ತುಂಬಾನೇ ಇಷ್ಟವಾಯಿತು. ನಿಜವಾಗಿ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅದ್ಭುತ. ಆದರೆ ಹಲವರು ಈ ಸಿನಿಮಾ ಫ್ಲಾಪ್ ಅಂತಿದ್ದಾರೆ. ಯಾಕಂದ್ರೆ ಯಶ್ ಅವರು 4 ವರ್ಷದ ಬಳಿಕ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. KGF 2 1,000 ಕೋಟಿ ಗಡಿ ದಾಟಿತ್ತು. ಈಗ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಆಗಿತ್ತು. ಅಷ್ಟೇ ಅಲ್ಲದೆ ಕಾಂತಾರನಂತಹ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗವನ್ನು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿವೆ. ಜನರು ಈಗ ಅದಕ್ಕಿಂತ ದೊಡ್ಡದಾಗಿ ಏನನ್ನಾದರೂ ನೋಡಬೇಕು ಎಂದು ಬಯಸ್ತಿರ್ತಾರೆ.
ಯಾವಾಗ ಆ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋದಿಲ್ವೋ ಫ್ಲಾಪ್ ಡಬ್ಬಾ ಸಿನಿಮಾ ಅಂತೆಲ್ಲ ಹೇಳ್ತಿದ್ದಾರೆ. ಇನ್ನು ಸಿನಿಮಾದಲ್ಲಿ ಬೋಲ್ಡ್ ಸೀನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಕೆಲವೊಂದು ಸಲ ಬರೀ ಅದೇ ಇದೆ ಅಂತ ಅನಿಸಿಬಿಡುತ್ತೆ. ಇನ್ನು ಚಿತ್ರತಂಡಕ್ಕೆ ಮೊದಲೇ ಈ ಫಿಲಂ ಈ ರೀತಿ ಆಗುತ್ತೆ ಅಂತ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಟಾಕ್ಸಿಕ್ಸ್ ನಿರ್ಮಾಪಕರು ಹೈಕೋರ್ಟ್ಗೆ ಹೋಗಿ ಒಂದು ಸ್ಟೇ ತಂದಿದ್ದಾರೆ. ಯಾರು ಕೂಡ ಸಿನಿಮಾದ ಬಗ್ಗೆ ವಿಮರ್ಶೆ ನೀಡಬಾರದು, ರೇಟಿಂಗ್ ಕೊಡಬಾರದು ಅಂತ. ಇದೇ ಕಾರಣಕ್ಕೆ ನೀವು ಬುಕ್ ಮೈ ಶೋ ಆ್ಯಪ್ನಲ್ಲಿ ನೋಡಿದ್ರೆ ರೇಟಿಂಗ್ ಇರುವುದಿಲ್ಲ. ಇನ್ನು ಟಾಕ್ಸಿಕ್ ಸಿನಿಮಾಗೆ 600 ಕೋಟಿ ಖರ್ಚು ಮಾಡಿದ್ದಾರೆ. ಆನಂತರ ಪಬ್ಲಿಸಿಟಿಗೆ ಬರೋಬ್ಬರಿ 400 ಕೋಟಿ ಖರ್ಚು ಮಾಡ್ತಿದ್ದಾರೆ. ಅಂದರೆ ಸಿನಿಮಾದ ಒಟ್ಟು ಬಜೆಟ್ 1000 ಕೋಟಿ ದಾಟಿದರೆ ಮಾತ್ರ ಈ ಸಿನಿಮಾ ಹಿಟ್ ಆದಂತೆ. ಆವಾಗಲೇ ಪ್ರೊಡ್ಯೂಸರ್ ಉಳಿಯುತ್ತಾನೆ. ಈ ಸಿನಿಮಾವನ್ನ KVN ಪ್ರೊಡಕ್ಷನ್ಸ್ ಹಾಗೂ ಯಶ್ ರವರು ನಿರ್ಮಾಣ ಮಾಡಿದ್ದಾರೆ. ಬಂದಿರುವ ಮಾಹಿತಿಯ ಪ್ರಕಾರ ಯಶ್ ರವರು ಈ ಸಿನಿಮಾಗೆ ಯಾವುದೇ ಹಣ ಪಡೆದಿಲ್ಲ, ಬದಲಿಗೆ ಪಾರ್ಟ್ನರ್ ಆಗಿದ್ದಾರೆ. ಈ ಸಿನಿಮಾ ಎಷ್ಟು ಹಣ ಗಳಿಸುತ್ತೋ ಅದರಲ್ಲಿ ಬರೋಬ್ಬರಿ 30% ಯಶ್ ಅವರು ಶೇರ್ ಪಡೆಯುತ್ತಾರೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ. ಮೊದಲ ದಿನ ಬರೋಬ್ಬರಿ 25,000 ಶೋಗಳ ಮೂಲಕ ಭಾರತದಲ್ಲಿ ಟಾಕ್ಸಿಕ್ ತೆರೆ ಕಂಡಿದೆ. ಇನ್ನು ಟಾಕ್ಸಿಕ್ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಭಾರತದಲ್ಲಿ 101 ಕೋಟಿ ಗಳಿಸಿದೆ. ಪ್ರಪಂಚಾದ್ಯಂತ ಬರೋಬ್ಬರಿ 140 ಕೋಟಿ ಗಳಿಸಿದೆ. ಇದರಲ್ಲಿ ಅತಿ ಹೆಚ್ಚು ಹಿಂದಿಯಲ್ಲಿ 55 ಕೋಟಿ, ಕನ್ನಡದಲ್ಲಿ 23 ಕೋಟಿ, ತೆಲುಗುವಿನಲ್ಲಿ 16 ಕೋಟಿ. ಈ ರೀತಿ ಬಾಕ್ಸ್ ಆಫೀಸ್ನಲ್ಲಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡುತ್ತಿದೆ. ಇನ್ನು ಕಾಂತಾರ 2 ಸಿನಿಮಾದ ಮೊದಲ ದಿನದ ಕಲೆಕ್ಷನ್ 64 ಕೋಟಿ ಆಗಿತ್ತು. ಆದರೆ KGF 2 ಸಿನಿಮಾ 164 ಕೋಟಿ ಗಳಿಸಿತ್ತು. ಹೀಗೆ ನೋಡೋದಾದ್ರೆ ಟಾಕ್ಸಿಕ್ ಸಿನಿಮಾ ಕಾಂತಾರಗಿಂತ ಜಾಸ್ತಿ ಹಾಗೂ KGFಗಿಂತ ಕಡಿಮೆ ಹಣವನ್ನು ಗಳಿಸಿದೆ ಅಂತಾನೆ ಹೇಳಬಹುದು. ಆದರೆ ಟಾಕ್ಸಿಕ್ಗೆ ನೆಗೆಟಿವ್ ರಿವ್ಯೂಸ್ ರೆಸ್ಪಾನ್ಸ್ ಬರುತ್ತಿದ್ದ ಕಾರಣ ಶೋಗಳನ್ನು ಕಡಿಮೆ ಮಾಡಲಾಗಿದೆ. ಮೊದಲ ದಿನ 25,000 ಶೋಗಳಿದ್ದವು, ಆದರೆ ಎರಡನೇ ದಿನ ಅದನ್ನು 18,000 ಶೋಗಳಿಗೆ ಇಳಿಸಲಾಗಿದೆ. ಇನ್ನು ಎರಡನೇ ದಿನದ ಭಾರತದ ಕಲೆಕ್ಷನ್ ಬರೋಬ್ಬರಿ 60 ಕೋಟಿ ಎಂದು ಹೇಳಲಾಗುತ್ತಿದೆ. ನಿನ್ನೆ ರಜೆ ಇದ್ದ ಕಾರಣ ಕಲೆಕ್ಷನ್ಸ್ ಜಾಸ್ತಿ ಇತ್ತು. ಮುಂಬರುವ ಶನಿವಾರ ಮತ್ತು ಭಾನುವಾರ ಮತ್ತೆ ಕಲೆಕ್ಷನ್ ಜಾಸ್ತಿ ಆಗಬಹುದು ಎಂದು ಹೇಳಲಾಗುತ್ತಿದೆ. ಇನ್ನು ಸಿನಿಮಾ ಚೆನ್ನಾಗಿಲ್ಲ, ಡಬ್ಬ ಅಂತ ವಿಮರ್ಶೆ ನೀಡುವವರಿಗೆ ಯಶ್ ರವರು ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಮೊದಲು ಸಿನಿಮಾವನ್ನ ನೋಡಿ, ಆನಂತರ ವಿಮರ್ಶೆ ಕೊಡಿ. ನನ್ನ ಜೊತೆ ಬರೋಬ್ಬರಿ 400ಕ್ಕೂ ಅಧಿಕ ಜನ ಕಷ್ಟಪಟ್ಟು 4 ವರ್ಷ ದುಡಿದಿದ್ದಾರೆ. ಸುಮ್ಮನೆ ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಬಾಯಿಗೆ ಬಂದ ಹಾಗೆ ವಿಮರ್ಶೆ ನೀಡಬೇಡಿ. ಸಿನಿಮಾ ನೋಡಿದ ಮೇಲೆ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳಿ, ಒಪ್ಕೋತೀನಿ. ಆದರೆ ಸುಮ್ನೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ ಅಂತ ಮುಂಬೈನಲ್ಲಿ ಪ್ರಚಾರದ ವೇಳೆ ಹೇಳಿದ್ದಾರೆ. ನಟ ಕಿಚ್ಚ ಸುದೀಪ್ ಕೂಡ ಟಾಕ್ಸಿಕ್ ಬಗ್ಗೆ ಮಾತನಾಡಿದ್ದಾರೆ. ನಿಮ್ಮ ಟಾಕ್ಸಿಕ್ ಸಿನಿಮಾಗೆ ಒಳ್ಳೇದಾಗಲಿ. ಇಂತಹ ಸಿನಿಮಾಗಳನ್ನ ತೆಗೆಯೋಕೆ ಗಟ್ಸ್ಬೇಕಾಗುತ್ತೆ. ನಿಮ್ಮ ಈ ಸಿನಿಮಾ ನಿಮ್ಮ ಕನಸುಗಳಿಗೆ ಮತ್ತಷ್ಟು ಬಲ ತುಂಬುತ್ತೆ, ಒಳ್ಳೆಯದಾಗಲಿ ಎಂದು ಸುದೀಪ್ ರವರು ಹಾರೈಸಿದ್ದಾರೆ. ನೀವು ಕೂಡ ಟಾಕ್ಸಿಕ್ ಸಿನಿಮಾ ನೋಡಿದ್ರಾ? ನಿಮಗೆ ಸಿನಿಮಾ ಹೇಗನಿಸ್ತು? ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.